ನಾನು ಜನಪ್ರಿಯ ಅಂತ ಹೇಳಲ್ಲ, ಕ್ರಿಯಾಶೀಲ ಅಂತ ಹೇಳಿ. ನಾನು ಜನಪ್ರಿಯ ಅಂತ ಹೇಳಲ್ಲ, ಕ್ರಿಯಾಶೀಲ ಅಂತ ಹೇಳಿ. ಇದು ಮಕ್ಕಳದ್ದು ಚೇಷ್ಟೆ ಅದೇ ತಾನೆ. ನಾನು ಹುಡುಗನಾಗಿದ್ದಾಗ ಇದೇ ಕೆಲಸ ಮಾಡಿರೋಂತ ನಾಗರಾಜ್ ಅವರಿಗೆ ಮೊದಲು ಧನ್ಯವಾದ ತಿಳಿಸ್ತೇನೆ. ನನಗೆ ಬಹಳ ಸಂತೋಷ ಆಗಿತ್ತು ಅಂತ ಹೇಳಿದ್ರೆ, ಇದು ಅವರು ಶಾಸಕರು ಬರ್ತಾರೆ ಹೋಗ್ತಾರೆ, ಅದು ಕ್ರಿಯೆ ನಡೀತಾ ಇರ್ತದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಕ್ರಿಯಾಶೀಲ ಶಾಸಕರಾದ, ನಾನು ಜನಪ್ರಿಯ ಅಂತ ಹೇಳಲ್ಲ, ಕ್ರಿಯಾಶೀಲ ಅಂತ ಹೇಳಿ. ಯಾಕೆಂದರೆ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಕ್ರಿಯಾಶೀಲದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ, ಗಾರ್ಡನ್ನಲ್ಲಿ ನಾಗರಾಜ್ ಅವರೇ, ಬಹಳ ಜನ ಇದ್ದಾರೆ. ಅದರಿಂದ ಎಲ್ಲರ ನನ್ನ ಇಲ್ಲಿರ್ತಕ್ಕಂಥ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರೇ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಈ ಸಮಾರಂಭಕ್ಕೆ ಒತ್ತನ್ನು ಕೊಟ್ಟು ಈ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ವಿಶೇಷವಾಗಿ ಶ್ರೀರಾಮಪ್ಪನವರೇ, ಧರ್ಮವನ್ನು ಯಾರು ರಕ್ಷಿಸ್ತಾರೆ ಧರ್ಮ ಅವರನ್ನು ರಕ್ಷಿಸ್ತಾರೆ. ಅದೇ ರೀತಿಯಾಗಿ ವಿದ್ಯೆಯನ್ನ ಯಾರು ಗೌರವಿಸ್ತಾರೆ ಆ ವಿದ್ಯೆ ನಮ್ಮನ್ನು ಕಾಪಾಡ್ತದೆ ಅಂತ ಹೇಳ್ತಾರೆ. ದಯವಿಟ್ಟು ಮಕ್ಕಳು ಒಂದು ರಾಜ ಪುರಾಣ ಇಲ್ಲ, ನೀವು ಮಾತನಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಥವಾ ನಾನು ಮಾತನಾಡಿದಾಗ ನೀವು ಸುಮ್ಮನೆ ಇರ್ಬೇಕು. ಯಾವ್ದು ಮಾಡ್ತಾರೆ ಹೇಳಿ? ಅದು ಮಕ್ಕಳದ್ದು ಚೇಷ್ಟೆ ಅದೇ ತಾನೆ. ನಾನು ಹುಡುಗನಾಗಿದ್ದಾಗ ಇದೇ ಕೆಲಸ ಮಾಡಿರೋಂತಾನೆ. ಇವತ್ತು ನಾನು ಆಕಸ್ಮಿಕ ಅತಿಥಿ ಇಲ್ಲಿಗೆ. ಮೊನ್ನೆ ನಮ್ಮ ಅಧ್ಯಕ್ಷರಾದ ಕಾಡೇಪಲ್ಲಿ ನಾಗರಾಜ್ ಅವರು ನನಗೆ ಒಂದು ಕರೆ ಮಾಡಿ ಶಾಸಕರನ್ನ ಭೇಟಿ ಮಾಡೋದಿದೆ ಬನ್ನಿ ಅಂತ ಹೇಳಿದ್ರು. ಅದರಿಂದ ನಾನು ಬಂದೆ. ಆಮೇಲೆ ಶಾಸಕರು ಇಲ್ಲೇ ಏನು ಆಮೇಲೆ ಒಂದು ಚಿಕ್ಕದಾದ ಕಾರ್ಯಕ್ರಮ 2 ನಿಮಿಷ ಹೋಗಿ ಬಂದ್ಬಿಡೋಣ ಅಂದರು. ನಾನು ನ್ಯಾಯಾಲಯದಿಂದ ನನ್ನ ಕಲಾಪವನ್ನು ಬಿಟ್ಟು ಹೀಗೆ ಬಂದೆ. ಹೀಗೆ ಅವರಿಗೆ ನಾಗರಾಜ್ ಅವರಿಗೆ ಮೊದಲು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ನಮ್ಮ ಹೋಬಳಿ, ನನ್ನ ಹೋಬಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಅವಕಾಶವನ್ನು ಶಾಸಕರು ಮತ್ತು ನಾಗರಾಜ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಕ್ಕಂಥವರು ಮಾನ್ಯ ನಾಗಭೂಷಣ್ ಬಾಬು ಅವರಿಗೆ. ನನಗೆ ನಾಗಭೂಷಣ್ ಬಾಬು ಅನ್ನೋದು ಗೊತ್ತಿರಲಿಲ್ಲ, ಬರೀ ಇವತ್ತೇ ಗೊತ್ತಾಗಿದ್ದು ಬಾಬು ಅಂತ ಕರೆಯೋದು ನಾವು. ಯಾರೋ ಹೇಳಿದ್ರು ನಾಗಭೂಷಣ್ ಬಾಬು ಅಂತ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಇವತ್ತು ಒಂದು ನ್ಯಾಯಾಲಯದಲ್ಲಿ ಒಂದು ಕೇಸ್ ಇತ್ತು. ಆ ಕೇಸ್ ಏನು ಅಂತ ಹೇಳಿದ್ರೆ, ಅವರ ತಂದೆಯವರು ದಾನ ಕೊಟ್ಟಿದ್ದಾರೆ. ಅವ್ರ ಮಕ್ಕಳು ಇವತ್ತು ದಾನ ಕೊಟ್ಟಿರೋದು ನಮ್ಮನ್ನು ಸರಿ ಇಲ್ಲ ಅಂತೇಳಿ ಒಂದು ಕೇಸು ಹಾಕಿದ್ದಾರೆ. ಈ ಒಂದು ಜನ ನಾವು ಇದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಮೂರು ಥರದ ಜನ ಇದ್ದೇವೆ. ಒಂದು ನಂದು ನನಗೆ, ನಿಂದು ನಿನಗೆ. ಇನ್ನೊಂದು ಥರ ಜನ ನಂದು ನನಗೆ, ನಿಮ್ಮದು ನನಗೆ. ಇನ್ನೊಂದು ಥರ ಜನ ನಂದು ನಿಮಗೆ, ನಿಮ್ಮದು ನಿಮಗೆ ಅಂತ. ಅವರು ಪುಣ್ಯಾತ್ಮರು, ಅವರ ಸಾಧು ಸಂತರು. ಅದರಿಂದ ನಮಗೆ ಅಷ್ಟು ಇಲ್ಲದೆ ಇದ್ರೂ ನಂದು ನಿನಗೆ, ನಂದು ನಿನಗೆ ಅನ್ನೋ ಒಂದು ಭಾರತ ಸಿಸ್ಟಮನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಆ ರೀತಿ ಒಂದು ವಿದ್ಯೆಗೆ ಒಂದು ಒತ್ತನ್ನು ಕೊಟ್ಟು, ತಾನು ಹುಟ್ಟಿದ ಊರಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತೇಳಿ ಈ ಒಂದು ದಾನವಾಗಿ ಮಾಡಿದ್ದಾರೆ. ಆ ದಾನವನ್ನು ಸ್ವೀಕರಿಸಿ ನೀವು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ದೀರಿ. ಅದರಿಂದ ನಾನು ಬಾಬು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮಕ್ಕಳ, ಇವತ್ತು ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಈ ನಿರ್ಮಾಣ ಮಾಡಿರ್ತಕ್ಕಂಥವರು ಮತ್ತು ಇದನ್ನು ಉಸ್ತುವಾರಿ ನೋಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಮೊದಲನೇದಾಗಿ ನನಗೆ ಬಹಳ ಸಂತೋಷ ಆಗಿದ್ದು ಅಂತ ಹೇಳಿದ್ರೆ, ಇದುವರೆಗೂ ಪ್ರಾಸ್ತಾವಿಕ ಭಾಷಣ ಮಾಡ್ತಕ್ಕಂಥ ನಿಮ್ಮ ಹೆಡ್ ಮಾಸ್ಟರ್ ಆದ ಕೃಷ್ಣಪ್ಪನವರು ನನ್ನ ಶಿಷ್ಯರೇ ಅಂತ ಹೇಳ್ಬೋದು. ಅವರ ತಂದೆ ನಮ್ಮೂರಲ್ಲಿ ಲೈನ್ ಮ್ಯಾನ್ ಆಗಿದ್ರು.
ಅವರು ಮೊದಲಿನಿಂದಲೂ ಒಳ್ಳೆ ಕಾರ್ಯಚಟುವಟಿಕೆ ಆಗಿದ್ದರು. ಅವರನ್ನು ನಾನು ಪ್ರೋತ್ಸಾಹಿಸಿ ವಿದ್ಯಾಭ್ಯಾಸ ಕಳಿಸಿ ಇವತ್ತು ನನ್ನ ಮುಂದೆ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದ್ದಕ್ಕೆ ನಾನು ಅವ್ರ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಮತ್ತು ನಂತರ ನಮ್ಮ ಸಮೃದ್ಧಿ ಮಂಜುನಾಥ್ ಅವರಿಗೆ, ಯಾಕಂತ ಹೇಳಿದ್ರೆ ಅವರು ಶಾಸಕರು ಬರ್ತಾರೆ ಹೋಗ್ತಾರೆ, ಅದು ಕ್ರಿಯೆ ನಡೀತಾ ಇರ್ತದೆ, ಅದೆಲ್ಲ ಮುಖ್ಯ ಆಗಿರ್ತಕ್ಕಂಥದ್ದು. ಆದರೆ ನಾವು ಹುಟ್ಟಿದ ಮೇಲೆ ಏನು ಬಿಟ್ಟು ಹೋಗ್ತೇವೆ ಅನ್ನತಕ್ಕಂಥದ್ದನ್ನ ಒಂದು ನೋಡ್ಬೇಕು. ಇವತ್ತು ಯಾವುದೋ ಒಂದು ಕೆಲಸ ಮಾಡೋದು ನಾವು ಯಾವತ್ತೂ ಪರ್ಮನೆಂಟ್ ಆಗಿರಲ್ಲ, ಆದರೆ ನಾವು ಮಾಡಿದ ಕೆಲಸ ಅದು ಶಾಶ್ವತವಾಗಿರ್ತದೆ. ಆ ರೀತಿ ಒಂದು ಶಾಶ್ವತವಾದ ಒಂದು ಕೆಲಸವನ್ನು ಸಮೃದ್ಧಿ ಮಂಜುನಾಥ್ ಅವರು ಕ್ರಿಯಾಶೀಲ ನಮ್ಮ ಶಾಸಕರು ಮಾಡಿದ್ದಾರೆ. ಅವ್ರಿಗೂ ನಾನು ಈ ಆವಣಿ ಹೋಬಳಿ ಪರವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಮಕ್ಕಳೇ, ಇವತ್ತು ನೀವು ವಿದ್ಯಾರಂಗದಲ್ಲಿ ಕಾಲಿಟ್ಟಿದ್ದೀರಿ. ತಾವು ಯಾರು ಅಸಡ್ಡೆ ಮಾಡಬಾರ್ದು ತಮ್ಮ ಓದಿನಲ್ಲಿ. ಯಾಕೆಂತ ಹೇಳಿದ್ರೆ ನಂಬಿಕೆಯಿಂದ ನಾವು ಬದುಕಬೇಕಾಗ್ತದೆ, ಆದರೆ ನಂಬಿಸಿ ಬದುಕೋಕೆ ಕಷ್ಟ. ನಂಬಿಕೆಯಿಂದ ಬದುಕಿರ್ತಕ್ಕಂಥವರು ಶಾಶ್ವತವಾಗಿ ಉಳಿತಾರೆ. ನಂಬಿಸಿ ಬದುಕತಕ್ಕಂಥವರು ಒಬ್ಬರನ್ನ ಮೋಸ ಮಾಡಿ ಏನಾದರೂ ನಂಬಿಸಿ ಮಾಡೋಣ ಅಂತ ಹೇಳಿದ್ರೆ ಆ ಒಂದು ಸಕಾರಾತ್ಮಕವಾದ ವಿದ್ಯೆಯನ್ನ ತಾವು ಕಲಿಬೇಕಾಗ್ತದೆ. ಬಹುಶಃ ನೀವು ಮುಂದೆ ಡಾಕ್ಟರ್ಗಳಾಗ್ಬೋದು, ಅಥವಾ ಇಂಜಿನಿಯರ್ಗಳಾಗ್ಬೋದು, ಅಥವಾ ಸಮೃದ್ಧಿ ಮಂಜುನಾಥ್ ಅಂತವರ ಶಾಸಕರು ಆಗ್ಬೋದು, ಅಥವಾ ಬೇರೆ ರೀತಿ ಸೈಂಟಿಸ್ಟ್ ಆಗ್ಬೋದು, ಯಾವುದೇ ರೀತಿಯಾಗಿ ಆಗ್ಬೋದು. ಆದರೆ ಹೋದಾಗ ನಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಮತ್ತು ಜನ್ಮ ಕೊಟ್ಟಂತ ಭೂಮಿಯನ್ನ ನಾವು ಮರಿಬಾರ್ದು. ಆ ರೀತಿ ನೀವು ಪ್ರಕೃತಿಯನ್ನ ಪೂಜೆ ಮಾಡಬೇಕಾಗ್ತದೆ. ಪ್ರಕೃತಿಯನ್ನ ಪೂಜೆ ಮಾಡಿ ಮತ್ತೆ ನೀವು ಒಳ್ಳೆ ಹುದ್ದೆಗಳನ್ನು ಹೋಗಿ ಒಳ್ಳೆ ಸಕಾರಾತ್ಮಕವಾದ ವಿದ್ಯೆಯನ್ನ ಕಲಿಸಿ. ಯಾಕಂದ್ರೆ ನೀವು ಒಳ್ಳೆ ವಿದ್ಯೆಯನ್ನ ಕಲಿಸಿ, ಆದ್ರೆ ಅದು ನೀವು ನಿಮ್ಮ ನಿಮ್ಮ ಮನೆ ಆಸ್ತಿ ಅಲ್ಲ, ನೀವು ದೇಶದ ಆಸ್ತಿಗಳಾಗ್ತೀರಿ. ಆದ್ರಿಂದ ದೇಶದ ಆಸ್ತಿಗಳಾಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು, ಒಂದು ದೇಶಕ್ಕೆ ಕೀರ್ತಿಯನ್ನು ತರಬೇಕು. ಅದರಲ್ಲೂ ನಮ್ಮ ಟೀಚರ್ಸ್ ಇದ್ದಾರಲ್ಲ, ಆ ಟೀಚರ್ಸ್ ಅನ್ನ ಬಹಳ ನಾನು ಗೌರವ ಮಾಡೋನು ಉಪಾಧ್ಯಾಯನಾಗಿ. ನಾನು 1 ವರ್ಷ ಉಪಾಧ್ಯಾಯ ವೃತ್ತಿಯಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವನು. ನಾವು 3 ವರ್ಗಗಳನ್ನು ನಾನು ಗೌರವಿಸ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಉಪಾಧ್ಯಾಯ ವರ್ಗ, ಒಂದು ಸೈನಿಕರ ವರ್ಗ ಮತ್ತು ಒಂದು ರೈತರ ವರ್ಗ. ಉಪಾಧ್ಯಾಯರು ಏನು ಹೇಳ್ಕೊಡ್ತಾರೋ ಮಕ್ಕಳು ಅದನ್ನೇ ಕಲಿತಾರೆ, ರೈತರು ಏನು ಬಿತ್ತಿದ್ದಾರೋ ಅದನ್ನೇ ಬೆಳೀತಾರೆ, ಅದನ್ನು ಬೇರೆ ಆಗಲ್ಲ. ನನ್ನ ವೃತ್ತಿ ಬೇರೆ. ನಾನು ಯಾವುದೋ ನನ್ನ ಕೇಸ್ ಗೆಲ್ಲಬೇಕು, ಯಾವುದೋ ಜಡ್ಜನ್ನು ಮಾಡಿಸೋದು ಅಥವಾ ವಿಟ್ನೆಸ್ ಮಾಡಿಸೋದು, ಏನೋ ಒಂದು ಕೆಲಸ ಮಾಡ್ತೀನಿ. ಆದರೆ ನಿಮ್ಮ ಕೆಲಸ ಅದಲ್ಲ. ಅದರಿಂದ ನಿಮಗೆ ಭಗವಂತ ಅದನ್ನ ಪಾಲಿಸಿರ್ತಕ್ಕಂಥದ್ದು ನಮ್ಮ ಟೀಚರ್ಸ್ಗೆ. ಇವತ್ತು ಬಹಳಷ್ಟು ಜನ ಟೀಚರ್ಸ್ ಆಗಿ ಉಳಿದಿಲ್ಲ ಕೆಲವಷ್ಟು ಜನ. ಆದ್ರೆ ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಆ ವೃತ್ತಿ ಏನಿದೆ, ನಿಮ್ಮ ವೃತ್ತಿಗೂ ನಿಮಗೆ ಬರ್ತಕ್ಕಂಥ ಸಂಬಳಕ್ಕೂ ನೀವು ತ್ಯಾಗ ಮಾಡಬಾರ್ದು. ಆದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ವೃತ್ತಿಯನ್ನ ನೀವು ಏನು ಇವತ್ತು ಯಾರೇ ಅಬ್ದುಲ್ ಕಲಾಂ ಆಗ್ಬೋದು, ಅಥವಾ ಇನ್ನು ಯಾರೇ ಆಗಲಿ, ದ್ರೌಪದಿ ಮುರ್ಮು ಆಗ್ಬೋದು, ಅಥವಾ ನರೇಂದ್ರ ಮೋದಿ ಆಗಿರ್ಬೋದು, ಬೇರೆ ಯಾರಾದರೂ ಆಗಲಿ, ಒಬ್ಬ ಟೀಚರ್ ಇಂದ ರೂಪುಗೊಂಡು ಹೋಗಿರ್ತಕ್ಕಂಥ ಆ ವ್ಯಕ್ತಿಗಳಲ್ಲಿರ್ತಾರೆ. ಆದ್ರಿಂದ ಆ ವ್ಯಕ್ತಿತ್ವವನ್ನು ರೂಪಿಸಿ ನೀವು ಮಕ್ಕಳನ್ನ ಒಳ್ಳೆ ವ್ಯಕ್ತಿತ್ವ ರೀತಿಯಲ್ಲಿ ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ತಮ್ಮದಿದೆ. ಆ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಂಬ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಈ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ